ಎಲ್ಲೂ ನಾನು ಜಗನ್ಮಾತೆ, ನಾನು ದೇವಿ ಅಂತ ಹೇಳಕ್ಕೆ ಇಷ್ಟನೇ ಪಟ್ಟಿಲ್ಲ, ಹೇಳೋದು ಇಲ್ಲ. ಒಂದೊಂದು ಸಂದರ್ಭ ಯಾರೇ ಆಗಿರಲಿ, ನಾನೇ ದೇವಿ ನನಗೆ ಅರ್ಚನೆ ಮಾಡ್ರಿ ಅಂತ ಯಾರೂ ಕೇಳಕ್ಕೆ ಸಾಧ್ಯ ಇಲ್ಲ. ಎಂಥ ಒಂದು ಎಂಥ ದೊಡ್ಡ ದೇವಸ್ಥಾನ, ನನಗೆ ಅರ್ಚನೆ ಮಾಡ್ರಿ ಎಂಬ ತಟ್ಟೆಯಲ್ಲಿ ಇಡ್ಸ್ಕೊಂಡು ಹೋಗಿ ಅವ್ರ ದೇವ್ರಿಗೆ ಅರ್ಚನೆ ಮಾಡಿ ಅಂಥದ್ದೇ ಸಾಮಾನ್ಯ ಹೆಂಗಸು ನನಗೆ ಅರ್ಚನೆ ಮಾಡ್ರಿ ಅಂತ ಮಾಡಿಸ್ಕೋಬೇಕಾದ್ರೆ ಅವ್ರ ಹತ್ರ ಎಷ್ಟು ಒಂದು ದಿವ್ಯ ಶಕ್ತಿ ಇತ್ತು ಅಂದರೆ ಈಗ ನಮ್ಗೆ ಗೊತ್ತಾಗೋದು, ಇವರೇ ಜಗನ್ಮಾತೆ, ತಾನೇ ಜಗನ್ಮಾತೆಗೆ ತನ್ನ ಪಾದಗಳಿಗೆ ಪುಷ್ಪಾಂಜಲಿ, ಅದು ಸಂಧಿ ಟೈಮಲ್ಲಿ. ಅದಕ್ಕೆ ನೋಡಿ ಸಂಜೆ ಟೈಮ್ ಪೂಜೆ ಮಾಡಬೇಕು, ದೀಪ. ಅವರ ಶುಭ ಜನ್ಮದಿನದಿಂದ ಭಕ್ತರೆಲ್ಲ ಒಂದು ಸಣ್ಣ ಉತ್ಸವವನ್ನೇ ಆಚರಿಸಿ ಅವರಿಗೆ ಪುಷ್ಪಾಂಜಲಿ ಸಮರ್ಪಿಸಿ ತೆರಳಿದರು. ಬಳಿಕ ಶ್ರೀಮಾತೆಯವರು ತಮ್ಮ ಪರಿಚಾರಕರಾಗಿದ್ದ ವರದ ಬ್ರಹ್ಮಚಾರಿಗಳನ್ನು ಕರೆದು ವಾತ್ಸಲ್ಯದಿಂದ ಅವರ ತಲೆ ಮುಟ್ಟಿ ಆಶೀರ್ವದಿಸಿ ಹೇಳಿದರು, ನೋಡು ಜಯರಾಮ್ ಬಾಟಿ ಕಾಮಾರಪುರಗಳಲ್ಲಿರುವ ಎಲ್ಲರ ಪರವಾಗಿ ಪುಷ್ಪಾಂಜಲಿ ಮಾಡು, ಇಂದು ಬಹಳ ವಿಶೇಷವಾದ ದಿನ ಎಂದು. ಅಂತೆಯೇ ಬ್ರಹ್ಮಚಾರಿಗಳು ಪುಷ್ಪಾಂಜಲಿ ಮಾಡಿದಾಗ ಅವರು ಆ ಎಲ್ಲರ ಕ್ಷೇಮಕ್ಕಾಗಿ ಶುಭ ಕೋರಿದರು. ದುರ್ಗಾ ಪೂಜೆ ನಡೆದಿದ್ದಲ್ಲಿ ಜಯರಾಮ್ ಬಾಟಿನಲ್ಲಿ, ಅಲ್ಲಿ ಕಲ್ಕತ್ತಾದಲ್ಲಿ ಎಲ್ಲ ಭಕ್ತರ ಪರವಾಗಿ ಆಶೀರ್ವಾದ ಪುಷ್ಪಾಂಜಲಿ ಮಾಡಿಸಿ ಆಶೀರ್ವಾದ ಮಾಡಿದರು. ಈಗ ಅವರ ಜನ್ಮದಿನ ಬಂದಿರಾಗ ಎಲ್ಲಿದ್ದಾರೆ? ಈಗ ಕಲ್ಕತ್ತಾ ಉದ್ಬೋಧನದಲ್ಲಿದ್ದಾರೆ ಶ್ರೀಮಾತೆಯ. ಅವತ್ತು ಅಲ್ಲಿರೋ ಭಕ್ತರ ಪರವಾಗಿ ಎಲ್ಲ ನೀನು ಪುಷ್ಪಾಂಜಲಿ ಮಾಡು, ಅವ್ರಿಗೆ ಆಶೀರ್ವಾದ ಸಿಗಲಿ. ಆವತ್ತಿನ ದಿನ ವಿಶೇಷವಾದ ದಿನ, ಆವತ್ತು ಕೃಪೆ ವಿಶೇಷವಾಗಿ ಹರಿತಾ ಇರುತ್ತೆ. ಅವರ ಜನ್ಮದಿನಗಳಲ್ಲಿ ಅಲ್ಲಲ್ಲೊಂದು ವಿಶೇಷ ದಿವ್ಯ ಶಕ್ತಿ ಇರುತ್ತೆ. ಅದಕ್ಕಾಗಿಯೇ ಎಲ್ಲ ಮಹಾತ್ಮರು ಏನು ಹೇಳ್ತಾರೆ, ಆ ದಿನ ನೀವು ಆ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ನಾನಾ ವಿಧ ಅವರ ಅವರ ವಾತ್ಸಲ್ಯದ ಅನುಭವ ಸ್ವತಃ ಯಾರಿಗಾಗಿದೆಯೋ ಅವರಿಗೆ ಮಾತ್ರ ಅಂದರೆ ಎಂತಹ ಗಾಢವಾದದ್ದು, ಎಷ್ಟು ಅಪೂರ್ವವಾದದ್ದು ಎನ್ನುವುದರ ಕಲ್ಪನೆಯಾದದ್ದು. ಅದನ್ನು ಮಾತುಗಳಿಂದ ಬಣ್ಣಿಸಿ ಮುಗಿಸಲಾಗದು. ಮುಂದೆ ಈ ಬಗ್ಗೆ ವಿವರವಾಗಿ ನೋಡಲಿದ್ದೇವೆ. ಇಲ್ಲಿ ಅದಕ್ಕೆ ಉದಾಹರಣೆಯಾಗಿ ಒಂದೆರಡು ಘಟನೆಗಳನ್ನು ಮಾತ್ರ ನೋಡೋಣ. ಶ್ರೀಮಾತೆಯವರ ವಾತ್ಸಲ್ಯ ಯಾವುದು ಎಷ್ಟು ವಿಶಾಲವಾದದ್ದು ಅಂತ